ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ಸೊಕ್ಕ ನಿನ್ಗೆ? ನೇಣ್ಗಂಬಕ್ಕೆ ಇರ್ತೀಯ? ನೇಣ್ಗಂಬಕ್ಕೆ ಹೋಗು. ಅಲ್ಲಿ ತಲೆಗೆ ಮೈಗೆ ಅಂಟ್ಕೊಂಡಿರೋನೆಲ್ಲ ಬಿಡಿಸ್ತಾರಲ್ಲ, ಆಗ ನನ್ನ ಹೆಸರು ಹೇಳ್ಬೇಕಾಯ್ತದೆ. ರಾಜವ್ವ ಬೇಡ ರಾಜವ್ವ, ಏನ್ ಬಿಡೋ ಮಾತೇ ಇಲ್ಲ. ನನಗ್ ಮೋಸ ಮಾಡಕ್ ಹೊಂಟಿವಯ್ಯನ್ನ ಈ ಜನ್ಮದಾಗಲ್ಲ, ನಾನಿನ್ 20 ಜನ್ಮ ಎತ್ತು ಬಂದ್ರು ಸಂಸೋ ಮಾತೇ ಇಲ್ಲ. ಮಗು ಅಕ್ಕಂತಾವ ತೆಪ್ಪಾಯ್ತು ಅಂತ ಕ್ಷಮೆ ಕೇಳು. ಕೊನೆ ಪಕ್ಷ ಮನೇಲಿ ಮೂಲಲ್ಲಿ ಮುದ್ರಕೊಳಕಾದ್ರೂ ಜಾಗ ಸಿಗ್ತೈತೆ. ಮಗು ಅಕ್ಕ ನಿನ್ನ ಮ್ಯಾಕೆ ವರದಕ್ಷಿಣೆ ಕೇಸು, ಕಿರುಕುಳ ಕೇಸು, ಲೈಂಗಿಕ ದೌರ್ಜನ್ಯದ ಕೇಸು, ಮೋಸ ಮಾಡಿ ಮದುವೆ ಆಗವನೆ ಅಂತ ವಂಚನೆ ಕೇಸು, 4 ಕೇಸ್ ಹಾಕೋಳೆ. ನೀನೇನ ಒಳಿಕೋದ್ರೆ ಆಚೆಗೆ ಬರೋದು ಡೌಟಯ್ಯ. ಯೋಚನೆ ಮಾಡು. ಇರೋ 20-30 ವರ್ಷನಾದ್ರೂ ಅಕ್ಕನ ಮಾತು ಕೇಳ್ಕೊಂಡು ಶಿಸ್ತಾಗಿ ಬದುಕೋ. ಹೋಗಲ್ಲ, ಹಂಗೆ ಬದುಕೋದು ನಿನ್ನಂತ ನಿನ್ನ ಅಕ್ಕನಂತ ಕುನ್ನಿಗಳು ನಾನಲ್ಲ. ಯೋ ಈಟ ಅನ್ಕೊಬ್ಬ ನಿನ್ಗೆ. ಪೊಲೀಸಪ್ಪ ಕರ್ಕೊಂಡೋಗಿ ಇವ್ನ ಕಾಲು ಇಟ್ಕೊಂಡು ಬೇಡಿದ್ರು ಬುಡಕ್ಕಿಲ್ಲ ನಾನು. ಯೋ ಒಂದು ಕಿತ ಒಳಿಕೋದ್ಮೇಲೆ ಆಚೆ ಬರೋದಕ್ಕೆ ಬೇಲು ಮಸಾಲೆ ಸಿಗಕ್ಕಿಲ್ವಲ್ಲ, ಅವಾಗ ಗೊತ್ತಾಯ್ತದ ನಿನಗೆ. ರೇ ಅದ್ರ ಜೀಪ, ನೀನ್ ಯಾಕೆ ಕಣ್ಣಿಗೆ ನೀರು ಹಾಕ್ತೀಯ ಪುಟ್ಟಮ್ಮೆ? ನಾನ್ ಪೊಲೀಸ್ ಗಾಡಿ ಹತ್ತಿದ್ರು ಜೈಲ್ಗೆ ಹೋಗೋದು ಈ ಒಮ್ಮನೆ ರಾಜೇಶ್ವರಿ. ಅವು ಕುಡಿದಾನೆ ನಶೆ ಇರೈತೋ ಹೆಂಗೆ? ಓಹೋ ಇಲ್ಲ ಅಕೋ ಮಾವಂಗೆ ಸಾಕ್ನಾಗೆ ಫುಲ್ ಸೈಕ್ ಆಗ್ಬಿಡೈತೆ. ಏಯ್, ಒಂದು ಫುಲ್ ಬಾಟ್ಲು ನೆಸೆ ಇಳಿಯಂಗ್ ಮಾಡ್ಲಾ? ಕನ್ಫರ್ಮ್ ಆಯ್ತು ಬಿಡು ಮಾವ. ಆದರೆ ಜೈಲಿಗೆ ಅಕ್ಕ ಹೋಯ್ತಾವಳೆ ಅನ್ನೋದು ಬಿಟ್ಟು ಬೇರೆ ಹೇಳು ನಂಬ್ತೀನಿ. ಏಯ್, ಅದೇ ದಿಟಾಕಲ್ಲ. ಓ ಅಕ್ಕ ಒಳಿಕಾಗಂಥದ್ದು ಏನು ಮಾಡೋಳು ಹೇಳು? ಇದಪ್ಪ ಪ್ರಶ್ನೆ. ನನ್ನ ಆಸ್ತಿ ಹೊಡೆಯೋಕ್ಕೆ ಆಕ್ಸಿಡೆಂಟ್ ಮಾಡಿಸಿದ್ದು ರಾಜೇಶ್ವರಿನೇ. ಆ ಕಾರಣಕ್ಕೆ ಅವಳು ಜೈಲ್ಗೆ ಹೋಗ್ಬೇಕಾಯ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.